ಮತ್ತ ಚಾಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ಇದೀಗ ಒಂದು ಸುದ್ದಿ ಬಂದೈತಿ, ಬರ್ರಿ ನೋಡೋಣ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ವಿರುದ್ಧ ಏನು ಸಮನ್ಸ್ ಜಾರಿಯಾಗಿತ್ತು, ಅದಕ್ಕೆ ಇವತ್ತು ಹೈಕೋರ್ಟ್ ತಡೆ ನೀಡೈತಿ. ಹಿಂಗಾಗಿ BSY ಅಂದ್ರೆ BS ಯಡಿಯೂರಪ್ಪ ಅವ್ರಿಗೆ ಸ್ವಲ್ಪ ಸಮಾಧಾನ ಆಗೈತಿ. ಏನೇ ಆಗಲಿ ಸ್ವಲ್ಪ ದಿನದ ಮಟ್ಟ ಯಡಿಯೂರಪ್ಪ ಅವ್ರಿಗೆ ಸಮಾಧಾನ ಸಿಕ್ಕೈತಿ. ಇನ್ನು ದಸರಾ ಹಬ್ಬಕ್ಕೆ ಬರೋಮ. ದಸರಾ ಹಬ್ಬ ಬರೀ ಮೈಸೂರಿನಾಗ ಅಷ್ಟೇ ಅಲ್ಲ, ನಮ್ಮ ಉತ್ತರ ಕರ್ನಾಟಕದಲ್ಲೂ ಆಚರಣೆ ಮಾಡ್ತಾರ. ಹುಬ್ಬಳ್ಳಿ ಮತ್ತು ದಾವಣಗೆರೆಯಾಗ ಹಬ್ಬ ಭಾಳ ಜೋರೈತ್ರಿ. ದಾವಣಗೆರೆಯಾಗಂತೂ ಗೊಂಬೆಗಳ ಪ್ರದರ್ಶನ ಮಸ್ತ್ ಇತ್ತು. ಹಂಗ ಹುಬ್ಬಳ್ಳಿಯಾಗ ದುರ್ಗಾದೇವಿ ಆಚರಣೆನೂ ಜೋರೈತಿ, ನೀವು ನೋಡ್ರಿ. ಹುಬ್ಬಳ್ಳಿಯಾಗ ಪ್ರತಿ ವರ್ಷನೂ 15 ಅಡಿ ದುರ್ಗಾದೇವಿ ಮೂರ್ತಿ ಇಡ್ತಾರ. ಈ ಸಲನೂ 15 ಅಡಿ ದುರ್ಗಾದೇವಿ ಮೂರ್ತಿ ತಲೆ ಎತ್ ನಿಂತದ. ಕೋಲ್ಕತ್ತಾದ ಅಪ್ಪು ಪಾಲ್ ಮತ್ತ ಅವರ 15 ಮಂದಿ ಟೀಮ್ ಸೇರಿದಂಗ ಈ ಮೂರ್ತಿನ ತಯಾರಿಸ್ಯಾರ. पहले तो थोड़ा कम ही था. फर्स्ट आया था हमारा बंगाली लोगों को मूर्ति बनाने के लिए. उसके बाद एक गणपति मिला. गणपति मिलने के बाद दुर्गा एक 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 सब अभी ज़्यादा हुआ. काम कैसा, काम के ऊपर आता. लेबर चार्ज कैसा जाता है, 5,000 6,000 4,000 10,000 सब उस टाइप में है. ಹೋದ 18 ವರ್ಷದಿಂದ ಈ ಮಂದಿ ಗಂಗಾ ತೀರದ ಮಣ್ಣನ್ನು ತಂದು ಈ ಮೂರ್ತಿ ಮಾಡ್ತಾರ. ದೇವಿ ಪೂಜೆ ಜೋರಾಗಿ ನಡೆದೈತಿ. ನವರಾತ್ರಿ ಕೊನೆ ದಿನ ದೇವಿಗೆ ಬಲಿ ಕೊಡ್ತಾರ. ಶಾಂತಿ ನೆಮ್ಮದಿ ಕೊಡವ ಅಂತ ಪ್ರಾರ್ಥನೆ ಮಾಡ್ತಾರ. ಇನ್ನ ದಾವಣಗೆರೆಯಾಗ ಮಸ್ತ್ ಮಸ್ತ್ ಗೊಂಬೆಗಳನ್ನ ಇಟ್ಟಾರ. ಚಂದ್ರಿಕಾ ಎಂಬವ್ರ ಮನೆಯಾಗ ಈ ಗೊಂಬೆಗಳು ಪ್ರದರ್ಶನಕ್ಕವ. ಇವರು ಹೋದ 16 ವರ್ಷದಿಂದ ಮನೆಯಾಗ ಗೊಂಬೆಗಳನ್ನ ಇಟ್ಕೋತಾ ಬಂದಾರ. 3 ತಲೆಮಾರಿನ ಒಟ್ಟು 1600 ಗೊಂಬೆಗಳನ್ನ ಚಂದ್ರಿಕಾ ಅವರು ರಕ್ಷಿಸ್ಯಾರ. ರಾಧಾಕೃಷ್ಣ ಅಂತ ಇನ್ನೊಂದು ಗೊಂಬೆ ಇದೆ, ಅದು ಕೂಡ ನಾವೇ ಕೈಯಿಂದ ಮಾಡಿ ಹೊರಗಿರೋದು. ಅದೆಲ್ಲ ಹುಲ್ಲನ್ನು ತಂದು ಸೆಟ್ ಮಾಡಿ ಬರೀ ಸುಮ್ಮನೆ ಗೊಂಬೆಗಳು ಇಡೋಕ್ಕಿಂತ ಒಂದು ಸೀನ್ ಇಟ್ಟರೆ ಅದು ಒಂಥರ ಜನಗಳಿಗೆ ಅದ್ರದ್ದು ಪ್ರಚಾರ ಮಾಡ್ದಂಗೆ ಆಗುತ್ತೆ ಅಂತ ಆ ಥರದ್ದೇ ಕೆಲವೊಂದು ಬೇರೆ ಬೇರೆ ಥರ ಸೀನ್ಗಳನ್ನೆಲ್ಲ ಮಾಡಿ ಇಟ್ಟಿದ್ದೀವಿ. ಈ ಸ್ಥಳದ ವಿಶೇಷ ಏನ್ರಪ್ಪ ಅಂದ್ರ ಅನಂತ ಪದ್ಮನಾಭನ ಪ್ರತಿಮೆ ಗೊಂಬೆ ಇಟ್ಟಾರ. ಹೆಚ್ಚಾಗಿ ಮಾಡಬೇಕಂತ ಆಸಕ್ತಿ ಇದೆ. ವಿಶೇಷವಾಗಿ ಮೈಸೂರು ನಾಡ ಹಬ್ಬ ಆಗಿರೋದ್ರಿಂದ ಅದನ್ನ ಹೆಚ್ಚಿನದಾಗಿ ನಾವು ಇನ್ನೂ ಪ್ರಚಾರ ಪಡಿಸ್ಬೇಕನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಮಾಡೋದಕ್ಕೆ ತುಂಬಾ ಖುಷಿ ಅನ್ಸುತ್ತೆ. ನಿಮ್ಮಂಥವರೆಲ್ಲ ಬಂದಾಗ ಇನ್ನೂ ಚೆನ್ನಾಗಿ 4 ಜನಕ್ಕೆ ಇದನ್ನ ತೋರಿಸ್ತಾ ಇರೋದ್ರಿಂದ ಜನ ಕೂಡ ಬಂದು ನೋಡ್ತಾ ಇದ್ದಾರೆ. ಇದು ಸ್ವಲ್ಪ ಫೋಕಸ್ ಮಾಡ್ತಾ ಇರೋದು ಖುಷಿ ಆಗ್ತಾ ಇದೆ. ಚಂದ್ರಿಕಾ ಮನೆಗೆ ಈಗ ಅಕ್ಕಪಕ್ಕದ ಮಂದಿ ಬಂದು ನೋಡಿ ಖುಷಿ ಪಟ್ಟಿಕತ್ತಾರ. ರಾಜಪ್ಪ ಸುತ್ತೂರು, ಸುವರ್ಣ ನ್ಯೂಸ್ 24/7 ದಾವಣಗೆರೆ. ಹೆಂಡತಿ ಮ್ಯಾಗಿನ ಸಿಟ್ಟಿಗೆ ತನ್ನ ಮಗನ್ನು ಕೊಂದು ತಾನೂ ನೇಣು ಹಾಕ್ಕೊಂಡು ಸತ್ತು ಹೋಗ್ಯಾನ. ಗುಲ್ಬರ್ಗಾ ಜಿಲ್ಲೆ ಆಳಂದ ತಾಲೂಕಿನ ದಮ್ಮೂರು ಊರಿನ್ಯಾಗ ಈ ಘಟನೆ ಆಗೈತಿ. ನಸರುದ್ದೀನ್ ಮುಲ್ಲಾ ಸತ್ತು ಹೋದವ. ಮಗನ ಹೆಸರು ಖಮರುದ್ದೀನ್ ಅಂತ ಗೊತ್ತಾಗೈತಿ. ನಸರುದ್ದೀನ್ ದುಬೈನ್ಯಾಗ ಕೆಲಸ ಮಾಡ್ತಿದ್ದ. ಆಗಾಗ ಕಲಬುರ್ಗಿಗೆ ಬಂದು ಹೋಗ್ತಿದ್ದ. ಹೆಂಡತಿ ಮ್ಯಾಗ ಅವನಿಗ ಡೌಟ್ ಇತ್ತು. ತವ್ರ ಮನೆಗೆ ಸೇರ್ಕೊಂಡಿದ್ಲು ನಸರುದ್ದೀನ್ ಹೆಂಡತಿ. ನಿನ್ನೆ 3 ವರ್ಷದ ಮಗನ್ನ ಹೊಲಕ್ಕೆ ಕರ್ಕೊಂಡು ಹೋಗಿ ನೇಣು ಹಾಕ್ಯಾನ. ಆಮ್ಯಾಗ ಅವನು ನೇಣು ಹಾಕ್ಕೊಂಡ್ಯಾನ. ಸಾಯಕ ಮುಂಚೆ ಅವ್ರ ಅಣ್ಣಗ ಫೋನ್ ಮಾಡಿ ಕೊನಿ ಸಲಾಂ ಹೇಳ್ಸತ್ತಾನ. ನರೋಣ ಠಾಣ್ಯಾಗ ಕೇಸ್ ಆಗ್ಯದ. ಅವನು ಈಗಾಗಲೇ ದುಬೈ ಮಸ್ಕತ್ನಲ್ಲಿ ಕೂಲಿ ಕೆಲಸ ಮಾಡ್ಕೊಂಡು ಇರ್ತಿದ್ದ. ಅವನ ಹೆಂಡತಿ ಮತ್ತು ಮಗು ಎಲ್ಲ ಇಲ್ಲೇ ದಮ್ಮೂರದಲ್ಲೇ ಇರ್ತಿದ್ರು. ಅವನ ಹೆಂಡತಿ ಮೇಲೆ ಸಂಶಯಪಟ್ಟು ಈ ಕೂಸು ನನಗೆ ಹುಟ್ಟಿಲ್ಲ ಅಂಥೇಳಿ ಅನ್ನೋ ಉದ್ದೇಶ ಇಟ್ಕೊಂಡು
ಆ ಕೂಸಿನ ಸಾಯಿ ಹೊಡೆದು ತಾನು ನಿನ್ನೆ 29/9/2011 ಮಧ್ಯಾಹ್ನ 2:45 ಗಂಟೆ ಸುಮಾರು ಉರುಳು ಹಾಕ್ಕೊಂಡು ಕೂಸಿಗೆ ಉರುಳು ಹಾಕಿ ಸಾಯಿ ಹೊಡೆದು ಈ ಪ್ರಾಣ ಬಿಟ್ಟಿದ್ದಾನೆ. ಹೋಗಾಮ ನಡಿ ಹೊಲಕ್ಕೆ ಅಂದಂತೆ ನಾ ಬರಂಗಿಲ್ಲ, ನಾ ಅಲ್ಲಿ ಕಳ್ಕಿ ಹೊಟ್ಲತ್ತಿದ್ದೆವು, ಅಲ್ಲಿ ಕಳ್ಕಿ ಹೊಟ್ಟಲ್ಲಿ ಹೋಗಾಮ ಅಂತ ಅಂದಂತೆ ಹೋತಂದ್ರಂತಕಿ ಹೋತಂಬದೇಂದ ಹೋಗನಿ ಅಂತ ಕೊಳ್ದ್ರಂತೆ. ಬಿಜಾಪುರದಿಂದ ಗುಲ್ಬರ್ಗಕ್ಕೆ ಹೋಗೋ ರಸ್ತೆದಾಗ ಇರೋ ಬೇಸಿಗೆಯ ಅರಮನೆ ವಿಶೇಷ ಏನು ಅನ್ನೋದಕ್ಕೆ ನಮ್ಮ ಬಿಜಾಪುರ ರಿಪೋರ್ಟರ್ ರಾಜು ಪಾಟೀಲ್ ಒಂದು ಚಂದನೆ ಸುದ್ದಿ ಮಾಡ್ಯಾರ, ನೋಡೋಣ ಬರ್ರಿ. ಬಿಜಾಪುರ ನಗರನ ಗುಮ್ಮಟ ನಗರಿ ಅಂತ ಕರೀತಾರೆ. ಇದಕ್ಕೆ ಯಾಕಪ್ಪ ಗುಮ್ಮಟ ನಗರಿ ಅಂತ ಕರೀತಾರೆ ಅಂತಂದ್ರೆ ಆದಿಲ್ ಶಾಹಿ ಕಾಲದ ಸ್ಮಾರಕಗಳು ಮತ್ತು ಐತಿಹಾಸಿಕ ಕಟ್ಟಡಗಳು, ಆದಿಲ್ ಶಾಹಿ ಕಾಲದ 100 ಐತಿಹಾಸಿಕ ಸ್ಮಾರಕಗಳು ಅವರ ಒಂದು ದಿಟ್ಟ ಸಾಹಸಿ ಸಂಕಲ್ಪಗಳಿಗೆ ಮತ್ತು ದಿಟ್ಟ ಕಲ್ಪನೆಗಳಿಗೆ ಮತ್ತು ಚತುರ ನಿರ್ವಹಣೆಗೆ ಮತ್ತು ಅವರ ವಾಸ್ತುಶಿಲ್ಪದ ಒಂದು ಅಭಿರುಚಿಗೆ ಸಾಕ್ಷಿಯಾಗಿ ನಿಂತಾವೆ. ಅಂಥ ಒಂದು ಸ್ಮಾರಕಗಳಾಗ ಅಂದ್ರೆ ಗುಮ್ಮಟ ನಗರಿ ಅಂತಂದ್ರೆ ಬರೀ ಗೋಲ್ ಗುಂಬಜು, ಇಬ್ರಾಹಿಂ ರೋಜಾ ಮತ್ತು ಉಪ್ಲಿ ಬುರ್ಜ್ ಅಷ್ಟೇ ಅಲ್ಲ, ಇನ್ನು ಅಂಥವು 100 ಐತಿಹಾಸಿಕ ಸ್ಮಾರಕಗಳದಾವೆ. ಅಂಥ ಒಂದು ಸ್ಮಾರಕಗಳದಾಗ ಈ ಬಿಜಾಪುರದಿಂದ 16 ಕಿಲೋಮೀಟರ್ ದೂರ ಇರತಕ್ಕಂಥ ವಾಟರ್ ಪೆವಿಲಿಯನ್ ಅಂತ ಕರೆಸ್ಕೊಳ್ತಕ್ಕಂಥ ಕುಮಟಗಿ ಕೆರೆ ಸಹ ಒಂದು. ಈ ಕುಮಟಗಿ ಕೆರೆಯ ವೈಶಿಷ್ಟ್ಯತೆ ಏನು, ಇಲ್ಲಿ ಸ್ಮಾರಕದ ವಿಶಿಷ್ಟತೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ನೀವೇನು ನೋಡ್ತಾ ಇದ್ರಿ, ಇದು ಒಂದು ಆದಿಲ್ ಶಾಹಿಗಳ ಕಾಲದಲ್ಲಿ ಸ್ಮಾರಕವಾಗಿತ್ತು ಮತ್ತು ಆದಿಲ್ ಶಾಹಿಗಳ ರಾಜರ ಮತ್ತು ಮಂತ್ರಿ ಮಹೋದಯರುಗಳ ವಿಶ್ರಾಂತಿ ಧಾಮವಾಗಿತ್ತು. ಅವರು ಇಲ್ಲಿ ಮೋಜನ್ನು ಮಾಡಲಿಕ್ಕೆ ಇಲ್ಲಿ ಬರ್ತಿದ್ರು. ಬೇಸಿಗೆ ಸಮಯದಲ್ಲೂ ಈ ಒಂದು ವಿಶ್ರಾಂತಿ ಪಡಿತಾ ಇದ್ರೆ ಅಲ್ಲಿನ ಒಂದು ವಾತಾವರಣ ಕೂಲ್ ಆಗಿರಬೇಕು, AC ವಾತಾವರಣ ಇರೋ ಥರ ಅವ್ರು ನಿರ್ಮಾಣ ಮಾಡಿದ್ರು. ಈಗ ನೀವಿಲ್ಲಿ ನೋಡ್ತಕ್ಕಂಥದ್ದು ಆದಿಲ್ ಶಾಹಿಗಳ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿರ್ತಕ್ಕಂಥ ಐತಿಹಾಸಿಕ ಕುಮಟಿಗೆ ಕೆರೆ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ಬೋದು. ಇದರ ಮಧ್ಯಭಾಗದಲ್ಲಿ ಒಂದು ಮಹಲ್ ಇದೆ ಮತ್ತು ಅದು ಆ ಒಂದು ಮಹಲ್ ವಿಶೇಷತೆ ಏನಂದರೆ ಅದನ್ನೂ ಸಹ ಆದಿಲ್ ಶಾಹಿಗಳ ಕಾಲದ ಶೈಲಿಯನ್ನೇ ಹೊಂದಿದೆ, ವಾಸ್ತುಶಿಲ್ಪವನ್ನು ಹೊಂದಿದೆ. ಮತ್ತು ಅದರ ಉತ್ತರ ಭಾಗದಲ್ಲಿ ಒಂದು ಹಳೆಯ ಒಂದು ದೇವಸ್ಥಾನವಿದೆ. ಈ ಆ ದೇವಸ್ಥಾನದ ಸುತ್ತಮುತ್ತ ಕುಮಟಿಗೆ ಹಾಳತಕ್ಕಂಥ ಊರು ಇತ್ತು ಅನ್ನೋದನ್ನು ಹೇಳ್ತಾರೆ. ಅದರ ಪಳಿ ಉಳಿಕೆಗಳು ಮಾತ್ರ ಉಳಿದಿದ್ದಾವೆ. ಆ ಒಂದು ದೇವಸ್ಥಾನ ಆವರಣದಲ್ಲಿ ಒಂದು ಹಳೆಗನ್ನಡ ಶೈಲಿಯ ಒಂದು ಶಿಲಾಶಾಸನ ಇದೆ ಮತ್ತು ಅಲ್ಲಿ ಚಾಲುಕ್ಯ ಶೈಲಿಯ ಶಿವನ ಮತ್ತು ನಂದಿ ವಿಗ್ರಹಗಳು ಸಹ ಕಂಡು ಬರ್ತವೆ. ಯಾವುದೇ ರೀತಿ ವಿದ್ಯುತ್ ಶಕ್ತಿ ಇಲ್ಲದೇನೆ ಇಲ್ಲಿಂದ ನೀರನ್ನು ಲಿಫ್ಟ್ ಮಾಡಿ ಅಲ್ಲಿ ಒಂದು ಕೊಳಗಳನ್ನು ನಿರ್ಮಾಣ ಮಾಡಿ ಅಲ್ಲಿನ ಒಂದು ಕಾಲುವೆಗಳ ಮುಖಾಂತರ ಅವರು ನೀರನ್ನು ಹರಿಸ್ತಿದ್ರು, ಬೇಸಾಯಕ್ಕೆ ನೀರನ್ನು ಬಳಸ್ತಿದ್ರು ಜಮೀನುಗಳೇ ಅಂತಕ್ಕಂಥದ್ದನ್ನು ಮಾತು ಕೇಳಿ ಬರ್ತವೆ. ಈ ಒಂದು ಕೊಳ ಮತ್ತು ಕಾರಂಜಿಗಳಾಗ ಮೊದಲಿನಂಗೆ ನೀರು ಹರಿಸ್ಬೇಕು ಮತ್ತು ಇದಿಷ್ಟ ಅಲ್ದ ಕೆರೆ ನಡಬರ್ಕಿನ ಸಣ್ಣ ಮಹಲ್ ಐತಿ, ಅಲ್ಲಿ ಹೋಗಿ ಬರಂಗ ಒಂದು ದೋಣಿ ವಿಹಾರ ಮಾಡಬೇಕು. ಆದಷ್ಟು ಪ್ರವಾಸಿ ಪ್ರಿಯರು ಇಲ್ಲಿ ಇನ್ನೂ ಬರಂಗ ಮಾಡಬೇಕು. ಸ್ವಲ್ಪ ಕೂಲ್ ಸುದ್ದಿ ಕೊಡುವ ಕಾರಣಕ್ಕೆ ಈ ಒಂದು ವಾಟರ್ ಪೆವಿಲಿಯನಿಗೆ ಬಂದಿವಿ. ಇಂಥ ಇನ್ನಷ್ಟು 100 ಸುದ್ದಿ ತರ್ತೀವಿ. ಬಸವನಾಡು, ಬರದನಾಡು ಅಷ್ಟೇ ಅಲ್ಲದ ಆದಿಲ್ ಶಾಹಿಗಳ ಕಾಲದ ಸ್ಮಾರಕಗಳ ಸುದ್ದಿನೂ ತರ್ತೀವಿ, ಜಾನಪದ ಸೊಗಡು ಸುದ್ದಿನೂ ತರ್ತೀವಿ. ಆದರೆ ನೀವು ಚೂಡ ಸುದ್ದಿ ನೋಡೋದು ಮರಿಬೇಡ್ರೆ. ವಾಟರ್ ಪೆವಿಲಿಯನ್ ಕುಮಟಗಿ ಕೆರೆ ಅಂಗಳದಾಗಿಂದ ಕ್ಯಾಮ್ರಾ ಪರ್ಸನ್ ಸಂಗಮೇಶ್ ಜೊತೆ ರಾಜು ಪಾಟೀಲ್, ಸುವರ್ಣ ನ್ಯೂಸ್ 24/7 ಬಿಜಾಪುರ.